ವೆಲ್ಕಮ್ ಬ್ಯಾಕ್. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂನಲ್ಲಿ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ವಿಕ್ರಮ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ದುರಾದೃಷ್ಟವಶಾತ್ ಕರ್ನಾಟಕ ನಮಗೆ ನೀರು ಹರಿಸ್ತಾ ಇಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶಗಳನ್ನ ಕರ್ನಾಟಕ ರಾಜ್ಯ ಪಾಲಿಸ್ತಾ ಇಲ್ಲ ಸರಿಯಾಗಿ. ಯಾಕಂತಂದ್ರೆ ಅಲ್ಪ ಪ್ರಮಾಣದ ನೀರು ಹರಿಸ್ತಾ ಇದೆ, ಬರಬೇಕಾದಂತಹ ನೀರು ಸರಿಯಾಗಿ ಬರ್ತಾ ಇಲ್ಲ. ಕರ್ನಾಟಕ ಆದೇಶ ಪಾಲಿಸ್ತಾ ಇಲ್ಲ ಅಂತ ಹೇಳಿ ಸುದೀರ್ಘವಾಗಿ ತಮಿಳುನಾಡು ಸರ್ಕಾರ ವಾದವನ್ನ ಹೂಡ್ತಾ ಇದೆ. ನಾವು ನೀರು ಹೊರಿಸಿದ್ದೇವೆ ಅಂತ ಹೇಳಿ ಕರ್ನಾಟಕದಿಂದ ಪ್ರತಿವಾದವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಒಂದು ವಿಚಾರಣೆಯಲ್ಲಿ, ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ವಾದವನ್ನ ಹೂಡಲಿದ್ದಾರೆ ಎನ್ನುವಂತಹ ಒಂದು ಸದ್ಯದ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಹಾಗಾಗಿ ಇವತ್ತಿಗೆ ವಿಚಾರಣೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತಮಿಳುನಾಡು ಮನವಿ ಮಾಡಿಕೊಂಡಿದೆ, ವಿಚಾರಣೆ ಆಗಲೇಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಕೆಲವೊಂದಿಷ್ಟು ಆದೇಶಗಳನ್ನ ಕೂಡ ಹೊರಡಿಸಿರುವಂತದ್ದು. ಅದನ್ನ ಸರಿಯಾಗಿ ಕರ್ನಾಟಕ ಪಾಲಿಸ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ. ಅವರ ವಿರುದ್ಧವಾಗಿಯೇ ಮುಗಿಬಿಟ್ಟು ಬಿಟ್ಟಿದ್ದಾರೆ ಕರ್ನಾಟಕದವರು. ಸುಪ್ರೀಂನಲ್ಲಿ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಯಲಿದೆ ಇವತ್ತು 3 ಗಂಟೆ ಸುಮಾರಿಗೆ. ನ್ಯಾಯಮೂರ್ತಿ ವಿಕ್ರಮ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ. ದುರಾದೃಷ್ಟವಶಾತ್ ಕರ್ನಾಟಕ ನಮಗೆ ನೀರು ಕೊಡ್ತಾ ಇಲ್ಲ, ನೀರು ಹರಿಸ್ತಾ ಇಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶಗಳನ್ನ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಪಾಲಿಸ್ತಾ ಇಲ್ಲ. ಅಲ್ಪ ಪ್ರಮಾಣದ ನೀರು ಹರಿಸ್ತಾ ಇದೆ, ಬರಬೇಕಾದಂತಹ ನೀರು ಬರ್ತಾ ಇಲ್ಲ. ಕರ್ನಾಟಕ ಆದೇಶ ಪಾಲಿಸ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರ ಏನಿದೆ ಇವತ್ತು ವಾದವನ್ನ ಹೂಡುವಂತಹ ಸಾಧ್ಯತೆ ಇದೆ. ಮತ್ತೆ ನಾವು ಹರಿಸ್ತಾ ಇದ್ದೀವಿ ಅಂತ ಹೇಳಿ ಕರ್ನಾಟಕದವರು ಕೂಡ ಪ್ರತಿವಾದವನ್ನ ಮಾಡಬಹುದು. ಏನಾಗುತ್ತೆ ಇವತ್ತಿನ ವಾದ ವಿವಾದ? ನ್ಯಾಯಮೂರ್ತಿ ವಿಕ್ರಮ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಲಿದೆ ಇವತ್ತು 3 ಗಂಟೆ ಸುಮಾರಿಗೆ. ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ಅನ್ನೋ ಹಾಗೆ ಇವತ್ತು ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮತ್ತು ಪ್ರತಿವಾದ ನಡೆಯುತ್ತೆ. ಯಾಕಂತಂದ್ರೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ, ನೀರನ್ನ ಹರಿಸಬೇಕು 15 ದಿನಗಳ ಕಾಲ, ದಿನನಿತ್ಯ 15,000 ಟಿಎಂಸಿ ನೀರು ಅಂತ, 12,000 ಟಿಎಂಸಿ ನೀರು ಅಂತ ಹೇಳಿ. ಸೊ ಹಾಗಾಗಿ ಈಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಬರ ಎದುರಾಗಿದೆ, ರೈತರು ಬೆಳೆಯನ್ನ ಬೆಳ್ಕೊಳಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ನೀರು ಹರಿಸ್ತಾ ಇಲ್ಲ. ಅಂಥದ್ರಲ್ಲಿ ಇರುವಷ್ಟು ನೀರನ್ನ ಅವ್ರಿಗೆ ಕೊಟ್ಟು ಬಿಟ್ರೆ ನಾವು ಏನ್ರಿ ಕುಡಿಬೇಕು ಅಂತ ಹೇಳಿ ಅಲ್ಲಿರುವಂತಹ ರೈತರು ಕೂಡ ಪಾಪ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವಂತರೂ ನೀರನ್ನ ಬಿಟ್ಕೊಡೋ ಮಾತೇ ಇಲ್ಲ ತಮಿಳುನಾಡಿಗೆ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳು ಏನೇ ಹೇಳಿರ್ಬೋದು, ಏನೇ ಆದೇಶವನ್ನ ಹೊರಡಿಸಿರ್ಬೋದು, ಆದ್ರೆ ಅವರ ಮಾತನ್ನ ನಾವು ಯಾವುದೇ ಕಾರಣಕ್ಕೂ ಕೇಳಲ್ಲ. ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳು ಮತ್ತು ಸಿಡಬ್ಲ್ಯೂಎಂಎ ಅಧಿಕಾರಿಗಳು ಏನು ಆದೇಶವನ್ನ ಹೊರಡಿಸಿದ್ರು, ಅವರ ಆದೇಶಗಳಿಗೆ ಈಗ ವಿರುದ್ಧವಾಗಿ ರೈತರು ನಡೆದುಕೊಳ್ತಿದ್ದಾರೆ. ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಗುತ್ತೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿ ವಾದ ಪ್ರತಿವಾದ ನಡೆಯುತ್ತೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಏನು ನ್ಯಾಯ ಕಲ್ಪಿಸಿಕೊಡುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇವತ್ತು ಏನು ಅರ್ಜಿ ಸಲ್ಲಿಸಿದ್ರಲ್ಲ, ಇವತ್ತು ಅರ್ಜಿ ವಿಚಾರಣೆಗೆ ಬರಲಿದೆ 3 ಗಂಟೆ ಸುಮಾರಿಗೆ. ನ್ಯಾಯಮೂರ್ತಿ ವಿಕ್ರಮ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ